ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇಂಡೋರ್ ಪ್ಲ್ಯಾಂಟ್ಸಿನ ಕೆಲವೊಂದು ವಿಡಿಯೋ ಮಾಡ್ತಿದ್ದೀನಿ. ಕೆಲವರಿಗೆ ಮನೆ ಒಳಗಡೆ ಡೆಕೋರೇಟಿವ್ ಆಗಿ ಪ್ಲ್ಯಾಂಟ್ಸ್ಗಳನ್ನು ಇಟ್ಕೊಳ್ಳೋದು ಇಷ್ಟ ಇರುತ್ತೆ. ಬಟ್ ಎಲ್ಲ ಪ್ಲ್ಯಾಂಟ್ಗಳನ್ನು ನೀವು ಒಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಪ್ಲ್ಯಾಂಟ್ಗಳು ಚೆನ್ನಾಗಿ ಬರುತ್ತೆ ಒಳಗಡೆ ಇಟ್ಟರೆ. ಆ ಪ್ಲ್ಯಾಂಟ್ಗಳ ಬಗ್ಗೆ ಹೇಳ್ತೀನಿ. ಇದು ಮನಿ ಪ್ಲ್ಯಾಂಟು. ಈ ಪ್ಲ್ಯಾಂಟ್ ತೋರಿಸ್ತಿದ್ದೀನಲ್ಲ, ನಾನೊಂದು ಹಿತ್ತಾಳೆದು ಕಂಟೈನರ್ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನೀವು ಮಣ್ಣು ಇದಕ್ಕೆ ಹಾಕೋದು ಬೇಡ, ನೀರಲ್ಲೇ ಇಟ್ಟಿದ್ದೀನಿ. ನಾನು ಇದನ್ನು ನೀರೊಳಗೆ ಹಾಕಿಟ್ಟಿದ್ದೀನಿ. ಇದು ಒಳಗಿಟ್ಟರೆ ತುಂಬ ಚೆನ್ನಾಗೂ ಬರುತ್ತೆ. ಮತ್ತು ಕೆಲವರು ಇದನ್ನು ಒಳಗಿಟ್ಟರೆ ಅದೃಷ್ಟ ಅಂತಲೂ ಹೇಳ್ತಾರೆ. ಇದು ಒಳಗೆ ನೀವು ಶೇಡಲ್ಲೇ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಪ್ಲ್ಯಾಂಟು, ಇದನ್ನು ಆಗ್ಲೋಲೆಮಾ ಅಂತಲೂ ಕರೀತಾರೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ, ಡೆಕೋರೇಟಿವ್ ಆಗಿ ಇಡೋಕ್ಕೂ ತುಂಬ ಚೆನ್ನಾಗಿದೆ. ಇದನ್ನು ನೀವು ಇಂಡೋರಲ್ಲೇ ಇಡಬಹುದು. ಇದು ಇನ್ನೊಂದು ಪ್ಲ್ಯಾಂಟು. ಇದು ತುಂಬ ಈಸಿ ಮೇಂಟೆನೆನ್ಸು. ಇದು ಒಂದ್ಸರಿ ರೂಟ್ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಗಿಡ ಹಾಳಾಗಲ್ಲ. ಇದಕ್ಕೆ ಎಲಿಫೆಂಟ್ ಇಯರ್ ಅಂತ ಕರೀತಾರೆ. ನಾನು ಇದನ್ನು ಸಿಟ್ಔಟಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಶೇಡಲ್ಲಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಗಿಡ. ಇದು ಪೀಸ್ ಲಿಲ್ಲಿ ಅಂತ ಕರೀತಾರೆ. ಇದಕ್ಕೆ ವೈಟ್ ಫ್ಲವರ್ ಆಗುತ್ತೆ. ಇದು ಡಾರ್ಕ್ ಗ್ರೀನು ಲೀವ್ಸ್ ಇರುತ್ತೆ. ನೀವು ಇದನ್ನು ಒಳಗಡೆ ಇಟ್ಕೋಬೋದು. ಇದು ಸ್ವಲ್ಪ ನೀವು ಸಿಟ್ಔಟಲ್ಲೆಲ್ಲ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಫರ್ನ್ ಅಂತ ಕರೀತಾರೆ. ಇದು ಸೈಂಟಿಫಿಕ್ ನೇಮ್ ತುಂಬ ಇದೆ. ನಾವೇನು ಕರಿತೀವಿ ಅನ್ನೋದನ್ನು ಹೇಳ್ತಿದ್ದೀನಿ. ಇದು ಸ್ವಲ್ಪ ಶೇಡ್ ಬೇಕು ಇದಕ್ಕೆ. ಇದು ನೀವು ಸಿಟ್ಔಟಲ್ಲೇ ಇಡಬೇಕಾಗತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ. ನಾನು ಹೀಗೆ ತುಂಬ ಗಿಡಗಳನ್ನು ತೋರಿಸ್ತೀನಿ. ಇಂಡೋರ್ ಪ್ಲ್ಯಾಂಟ್ಸು ತುಂಬ ಇನ್ನೂ ತೋರಿಸ್ಲಿಕ್ಕಿದೆ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ.